ಅದ್ಯಾಕೆ ಸಂಶಯ ಮಾಡ್ಲಾಕತ್ತೀರಿ ನೀವು? ಅಲ್ಲ, ಈಗ ಪಾರ್ಲಿಮೆಂಟಿಗೆ ಪಾಸ್ ಆಗ್ಯದಲ್ಲ ರೀ ಅದು. ಈಗ ಪಾರ್ಲಿಮೆಂಟ್ ಪಾಸ್ ಆಗ್ಯದಲ್ಲ ಅದು. ಈಗ ನೋಡಿರಿ, ಒಟ್ಟಾರೆ ದೇಶದಲ್ಲಿ ಖರ್ಗೆ ಅವ್ರದ್ದು ನಾನು ನೋಡಿದೆ ನಿನ್ನೆ ಸ್ಟೇಟ್ಮೆಂಟು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರದು. ಹೊಟ್ಟೆ ಉರಿ ಅವ್ರಿಗೆ ಎಲ್ಲನೂ ಬಂದಾಯ್ತಲ್ಲ ಅಂತ. ಅಯ್ಯೋ ರಾಮ, ಅಲ್ಲ ಒಂದು ನಿಮಿಷ ರೀ, ಒಂದು ನಿಮಿಷ ನೋಡಿರಿ. ಗಾಂಧೀಜಿಯವ್ರನ್ನ ಕೊಂದವರು ಅವರು. ಏನು ಹೇಳಿದ್ರು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ? ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ಸನ್ನು ಡೆಜ್ಲ್ಯೂಟ್ ಮಾಡಬೇಕು, ತೆಗೆದು ಹಾಕಬೇಕು ಇದು ಅಂತೇಳಿ ಮಾಡಿದ್ರಾ? ಮತ್ತು ಇದು ಯಾರು ನಾವು ಮಾಡಿದೆವ? ಇದನ್ನು ಕೊಂದವ್ರು ಅವ್ರು ತಾನೇ. ಆಮೇಲೆ ಏನೇನು ಅದು ನೋಡಿರಿ, ಜಗತ್ತಿಗೆ ದೇಶಕ್ಕೆ ಗೊತ್ತದ, ದೇಶದ ಜನರಿಗೆ ಗೊತ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಗಾಂಧೀಜಿಯವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನದು ಇಡೀ ದೇಶದ ಜನರಿಗೆ ಗೊತ್ತದಪ್ಪ. ಇವತ್ತು ನೋಡಿ, ಅವರು ಏನು ಕನಸುಗಳಿದ್ದು ಒಂದೇರೆ ಮಾಡ್ಯಾರ. ಅವರು ಹಳ್ಳಿಗಳ ಸುಧಾರಣೆ ಆಗಬೇಕು ಅಂದರು, ಹಳ್ಳಿಗೆ ರೋಡ್ ಆಗಬೇಕು ಅಂದರು, ಹಳ್ಳಿಗೆ ಎಲ್ಲನೂ ಆಗಬೇಕು, ಒಂದೇರೆ ಏನಾರು ಮಾಡ್ಯಾರ? ಬರೀ ಏನು ಅಂತಂದರೆ ಇದು ತಮಗೆ ದುಡ್ಡು ಹೊಡಿಲಿಕ್ಕೆ ಅವಕಾಶ ಇದು ತೆಗೆದು ಹಾಕಿಬಿಟ್ಟಾರ ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಿಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾಯಿದ್ದಾರೆ. ನೋಡಿರಿ, ಅವ್ರದ್ದು ಸ್ವಭಾವ ಆರೋಪ ಮಾಡೋದಲ್ಲ ಅಲ್ರಿ. ಈಗ ಹಿಂದೆನೂ ಕೂಡ ಏನಿತ್ತು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯೋಜನೆಯಲ್ಲಿ ಈ ಯೋಜನೆ ನಡಿಬೇಕಂತಿತ್ತು. ಆದರೆ ₹1 ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕೆ NREGಗೆ ಖರ್ಚು ಮಾಡಲಿಲ್ಲ. ₹1 ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಭರಿಸ್ತಿತ್ತು. ಈಗೂ ಕೂಡ ಇದಕ್ಕೆ ರಿಸ್ಟ್ರಿಕ್ಷನ್ ಆಗಬೇಕು. ಬರೀ ಕೇಂದ್ರ ಸರ್ಕಾರದ ಹಣ ಇವ್ರು ಬರೀ ಲೂಟಿ ಹೊಡಿತಾರೆ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ಕಂಪಲ್ಸರಿ ನೀವು 40% ಹಾಕಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಿನಲ್ಲಿ ತಂದಾರ. ಅದಕ್ಕೆ ಇವೆಲ್ಲವೂ ಕೂಡ ಬಿಸಿ ತಟ್ಟೆದವ್ರಿಗೆ. ಆ 40% ಕಂಪಲ್ಸರಿ ಅದಕ್ಕೆ ಮಾಡಿದ್ರು, ಏನು ಸುಮ್ಮನೆ ಮಾಡಿದ್ರ? ಆದರೆ ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಒಂದು ಜವಾಬ್ದಾರಿ ಅವ್ರಿಗೆ ವಹಿಸೋಣ ಅನ್ನೋ ಕಾರಣಕ್ಕೆ ಅದು ನೀವು 40% ಕಂಪಲ್ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರಪ್ಪ. ಅಯ್ಯ ರಾಮ, ಈ ದೇಶದಲ್ಲಿ ಎಷ್ಟು ರಾಜ್ಯದಾಗ ಕಾಂಗ್ರೆಸ್ ಅದಾವ್ರಿ? ಯಾವಂದೋ 2 ಕಡೆ ಎಲ್ಲೆಲ್ಲೋ ಅದಾವ. ಅವು ಹುಡುಕಬೇಕು. ಇನ್ನು ಮುಂದಿನ ದಿನಮಾನಗಳು ಇದನ್ನೂ ಸಿಗೋದಿಲ್ಲ. ಈ ರಾಜ್ಯದಾಗ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನು ಮುಂದಿನ ದಿನ ಅದನ್ನು ಮರೆತು ಬಿಡೋದು. ಈಗ ಜನ ಸಾಕಾಗಿ ಹೋಗ್ಯಾರ ಜನರಿಗೆ. ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಏನಿಲ್ಲ. ಹಿಂದೇನು ಸರ್ಕಾರ ನೋಡಿರಿ, ಈ ಮೊನ್ನೆ ಬಂದ ಬಿಜಾಪುರಕ್ಕೆ, ಮೊನ್ನೆ ಇಂಡಿಗೆ ಬಂದರು. ಇಂಡಿಗೆ ಬಂದು ಏನು ಹೇಳಿದ್ರು, 4,000 ಕೋಟಿ ದೊಡ್ಡ ದನಿಲೆ, 4,000 ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಡ್ತೀನಿ ಅಂತ ಹೇಳಾದರು. ಅದು ಬಂದು ಎಷ್ಟು ದಿನ ಆಯ್ತಪ್ಪ? 3 ತಿಂಗಳ ಮೇಲೆ ಆಯಿತು ಬಂದು ಹೋಗಿ. ₹1 ಕೊಡಲಿಲ್ಲ. ಆಮೇಲೆ ಬಿಜಾಪುರಕ್ಕೆ ಬಂದರು. ಬಿಜಾಪುರ ಅಭಿವೃದ್ಧಿಗೆ 8,000 ಕೋಟಿ ಕೊಡ್ತೀನಿ ಅಂಥೇಳಿ ದೊಡ್ಡ ದನಿ ಹೇಳಿ ಹೋದ್ರಪ್ಪ. ಅದಕ್ಕೆ ಒಟ್ಟಾರೆ ನಾ ಹೇಳೋದೇನಂದ್ರೆ, ದೀಪ ಆರೋ ಮುಂದೆ ಅದು ಡಂಬಚಾರ ಮಾಡ್ತದಲ್ಲ, ಅಂದ್ರೆ ಜಾಸ್ತಿ ಉರಿತದಲ್ಲ, ಹಂಗೆ ಅದು ಉರಿಲಕತ್ತದ ಅಷ್ಟೇ. ಈಗ ಅದು ಬೆಂಕಿ ಹತ್ತದ ಅಲ್ಲಿ. ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ. ಹೋಲಿ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ಜೀವನದಾಗ ಕ್ಷಮೆ ಮಾಡೋದಿಲ್ಲ. ಮುಂದಿನ ಸಲ ಈ ಸರ್ಕಾರ, ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ. ದೇಶದಲ್ಲಂತೂ ಮರೆತು ಹೋಗಬೇಕು. ಯಾಕಂದರೆ ಅಲ್ಲಿ ನಾಯಕತ್ವ ಇಲ್ಲ. ದೇಶದಲ್ಲಿ ನಾಯಕತ್ವ ಇಲ್ಲ. ಇಂಥ ಹುಡುಗ ಚಣ್ಣಿ ಅಂಗಿ ಹಾಕ್ಕೊಂಡು ಬರೋ ಹುಡುಗನಿಗೆ ಅವನಿಗೆ ಲೀಡರ್ ಅಂತ ಒಪ್ಕೋತಾರೇನ್ರಿ ಕಾಂಗ್ರೆಸ್ ಹಳಿ ಜನ? ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಸತ್ಯಾನಾಶ ಆಗಿ ಹೋಗೋದು 100ಕ್ಕೆ 100 ನಿಜ. ಅಲ್ಲಲ್ಲ, 40 ಮೊದಲು ಕೂಡ ಇತ್ತು ಅದು. ಬರೀ 10% ಅಲ್ರಿ, 40% ಮೊದಲು ಕೂಡ ಇತ್ತು. ಆದರೆ ಖರ್ಚು ಮಾಡ್ತಿರಲಿಲ್ಲ ಅವ್ರೇನು. ಎಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತು ಆ ಹಣ. ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ, ಈಗ ನಾವು ಇದ್ದಾಗೂ ಅಷ್ಟೇ ಮಾಡಬೇಕಾಗ್ತಿತ್ತು. ಆದರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡೋದು ಯಾರು ಅಂದರೆ, ಈ ಕಾನೂನಲ್ಲಿ ಕಂಪಲ್ಸರಿ ನೀವು 40% ಎದಕ್ಕೆ ಮಾಡಿದ್ರದು? ಇದು ದುರುಪಯೋಗ ಆಗ್ತದ, ನೀವು ಅದ್ರ ಮೇಲೆ ನಿಗಾ ಇಡಬೇಕು, ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಅಂತೇಳಿ ಆ ಕಾರಣಕ್ಕಾಗಿ ಈಗ ಇದು ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ಅಲ್ಲೆಲ್ಲ ಬದಲೇ ಯಾಕೆ ಮಾಡಿದ್ರು ಅಂದರೆ, ಗಾಂಧೀಜಿಯವರು ತಮ್ಮ ಜೀವ ಇರುವವರೆಗೂ ಕೂಡ ಮನೆ ಗಳಿಗೆಯಲ್ಲಿಯೂ ಕೂಡ ಹೇ ರಾಮ್ ಅಂಥೇಳಿ ಹೇಳಿದ್ರೆ ಇಲ್ಲ ಅವರು ತಿರ್ಕೊಂಡಾಗ. ಮತ್ತು ಅಲ್ಲ ರೀ, ರಾಮ್ಜಿ ರೇ ಅಂದವ್ರು ಯಾರು? ಹಾಂ, ಅಲ್ಲರಿ, ಕೊಂದವ್ರು ಹೇಳಿಲ್ರಿ, ನಾ ಅಂದವ್ರು ಯಾರು ಒಂದೇ. ಹೇ ರಾಮ ಅಂತ ಅಂದವ್ರು ಯಾರು? ಗಾಂಧೀಜಿ ಅಂದರು, ಗಾಂಧಿ ತಾತ ಅನ್ನೋ. ಸರ್, ಯೋಜನೆಯ ರೂಪರೇಷೆ ಬದಲಾದಾಗ ಅಲ್ಲ ಸರ್, ಕೆಲವೊಂದು ಬದಲು ಕೇಸಿಂದ ಯೋಜನೆ ರೂಪರೇಷೆ ಬದಲಾದಾಗ ಹೆಸರು 370. ಹೊರಗಡೆ ಎಷ್ಟು ಸಿಗ್ತದೆ ನಾನು ಗೊತ್ತಿಲ್ಲ ಸರ್. 374 ಮತ್ತು 60 ದಿನಗಳ ಕಾಲ ನಾವು ಕೊಟ್ಟಿದ್ವಲ್ಲ ಸರ್ ರೈತರು. ಅಲ್ಲ ಸರ್, ಹಳ್ಳಿಗಳಲ್ಲಿ ಅದೇ ಇದೆ ಸರ್.
ಅವ್ರು ಕೊಡ್ತಕ್ಕಂಥ ಯೋಜನೆ 2014 191 ರೂಪಾಯಿ ಕೂಲಿ ಇತ್ತು ಸರ್. ಅವರು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ 191 ರೂಪಾಯಿ. ಅಲ್ರಿ ನಮಗೇನು ಗೊತ್ತ್ರಿ ಅವ್ರ ಪಾರ್ಟಿದು ನಮ್ಮ ಪಾರ್ಟಿದು ಏನ್ರಿ ನೋಡ್ರಿ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ, ನಾವು ಹೇಳೋದು ಇಲ್ಲ ಅದನ್ನು. ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ ನೀವು ನೋಡ್ತಿರಲ್ಲ, ದಿನ ಹೊತ್ತು ಹೊಂಟ್ರೆ ಹೊತ್ತು ಮುಣಗಿದ್ರೆ ಇವತ್ತು ಟಗರ ಮತ್ತು ಕ್ವಾಣಿನ ಕುಸ್ತಿ ನಡೆದದ. ಮತ್ತು ಆ ಟಗರ ಮತ್ತು ಕ್ವಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ. ಈಗ ನಿರ್ಣಯ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ. ಆದರೆ ಇಷ್ಟು ಮಾತ್ರ 100ಕ್ಕೆ 100 ಸತ್ಯ. ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮಗೆ ಸಂಶಯ ಅದಪ್ಪ ಅಷ್ಟೇ. ಆದರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ, ಬೇರೆ ಮಂತ್ರಿಗಳದಾರ, ಅವ್ರು ಕೇಳ್ರಿ. ಅವ್ರು ಹೇಳ್ತಾರೆ ಯಾವುದಕ್ಕೆ ಮಾಡಿದ್ರು, ಏನು ಮಾತಾಡಿದ್ರು, ಅವ್ರು ಏನು ಹೇಳಿದ್ರು ಅದು ನಮಗೆ ಕೇಳಿದ್ರೆ ನಾವೇನು ಹೇಳೋದು ಮಾಡಲಿ. ಈಗ ನೋಡಿರಿ, ಒಂದು ನಿಮಿಷ ಆ ಹೋರಾಟಕ್ಕೆ ಜಗಕ್ಕೆ ನಾವು ಎಲ್ಲರೂ ಹೋಗಿದ್ದೆವು. ಅವರಿಗೆ ಸಂತಾನನೂ ಹೇಳಿದೆವು. ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ. ಪ್ರಧಾನಮಂತ್ರಿಗಳಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗೆ, ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ದರೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಹೆಲ್ತ್ ಯೋಜನೆಯಲ್ಲಿ ಬರ್ತದೆ, ನೀವು ಮಾಡಿರಿ ಅಂಥೇಳಿ ನಾವು ರಿಕ್ವೆಸ್ಟ್. ಇವತ್ತು ನೀವು ಬೇಕಾದ್ರೆ ಹೋಗಿ ನೋಡಿರಿ, ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು ಅಂತ. ಆದರೆ ಇವತ್ತು ನಾವು ಮಾಡ್ತೇವೆ ಅಂತೇಳಿ ಅನೌನ್ಸ್ ಮಾಡ್ಯಾರ, ಅಲ್ಲಿಗೆ ನಾನು ಕೈ ಬಿಡ್ತೀನಿ. ಅವೆಲ್ಲ ತೆಗಿಬೇಕು ರೀ, ತೆಗಿಲಕ್ಕೆ ಹೇಳ್ಯಾರಲ್ಲ ರೀ, ತೆಗಿಬೇಕು. ಹೌದು, ಮತ್ತು ಪಾಪ ಅವು ಹೋರಾಟ ಅಂದ್ರೆ ಏನು ಯಾರೂ ಮಾಡೇಬಾರ್ದಾ? ಅದು ನೋಡಿರಿ ಅಂಥ ಅನ್ಯಾಯ ನೋಡಿರಿ. ಅಲ್ಲಿ ಹೋರಾಟ ಕೂತದ್ದು ಕಿತ್ತು ಒಗಿಸ್ತದ್ರಪ್ಪ. ಇದೇನು ನಿಮ್ಮ ಗುಂಡಾಗಿರಿಗೆ ನಡೀತತ್ತು ಮಾಡ್ತೀರಾ? ಬರ್ರಿ ಮಗಳ ನೀವು ಮುಂದೇನು ನೋಡ್ತಾರೆ. ಅವಾಗ ನೀವು ಬಂದಾಗಿರೋ ನೀವು ಕುಂದ್ರಿ ಸರ್ಕಾರದ ವಿರುದ್ಧ. ಅವಾಗ ಅವ್ರು ಯಾರೇ ಬೇರೆದವ್ರು ಬಂದರೆ ಏನು ಮಾಡ್ತಾರೆ ನೋಡಕತ್ತೀರಿ ನೀವು. ಅವ್ರು ಯಾರೇ ಮುಂದುವರೆ ನಮಗೇನು ಫರಕ್ ಬೀಳೋದು ರೀ. ನಮಗೇನೋ ಮೋದಿ ಅವ್ರು ಇರಬೇಕನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ. ಅವ್ರು ಯಾರ್ಯಾರೇ ಆಗಲಿ ಯಾರ್ಯಾರು ಹೋಗಲಿ ನಮಗೇನು ಆಗ್ಬೇಕಾಗ್ಯದ. ಸಿದ್ದರಾಮಣ್ಣ ಭಾಳ ಆತ್ಮೀಯನಾಗಿದ್ದ, ಭಯಂಕರ ಚಲೋ ಇದ್ದ. ಅವನು ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ, ಆದರೆ ಭಾಳ ಒಳ್ಳೆಯವಿದ್ದ ನಮ್ಮ ಜೊತೆ ಇದ್ದಾಗ. ಎಂದು ಈ ಕಾಂಗ್ರೆಸ್ನವರು ಸೇರೇನಲ್ಲ ಅಂದು ಕೆಟ್ಟು ಬಿಟ್ಟನು ಸಿದ್ದರಾಮಣ್ಣ ನಡಿಗೆ.